ಹಲೋ ಆಲ್. ಇವತ್ತು ನಾನು ಮೆಹಂದಿನ ಹೇಗೆ ಯೂಸ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ತಿರಬಹುದು, ಇದು ಒಂದು ನೂಪುರ್ ಅವರಿದು ಮೆಹಂದಿ ಪ್ಯಾಕೆಟ್ ಹೆನ್ನ. ನೂಪುರ್ ಅವ್ರ ಹೆನ್ನ ಪ್ಯಾಕೆಟ್ ಇದು 30 ಗ್ರಾಮ್ ಇರ್ಬಹುದು ಅಷ್ಟೇ. ಗಾಡ್ರೇಜ್ ಅವ್ರಿದು. ಹಾಗೆ ನಿಮ್ಮಲ್ಲಿ ಯಾವುದು ಪ್ಯಾಕೆಟ್ ಸಿಗುತ್ತೆ ಅದನ್ನ ನೀವು ಯೂಸ್ ಮಾಡಬಹುದು. ಇದು ತುಂಬಾನೇ ಚೆನ್ನಾಗಿರುತ್ತೆ. ನೀವು ಮಂತ್ಲಿ ಒನ್ ಟೈಮ್ ಇಲ್ಲ ಟೂ ಟೈಮ್ಸ್ ಅಪ್ಲೈ ಮಾಡಿ ನೋಡಿ. 15 ಡೇಸಿಗೆ ಒಂದ್ಸಲ ಅಥವಾ ಒಂದ್ ತಿಂಗಳಿಗೆ ಒಂದ್ಸಲ ಆದ್ರೂ ಇದನ್ನ ಅಪ್ಲೈ ಮಾಡಿ ನೋಡಿ. ನೋಡಿದ್ಮೇಲೆ ನಿಮ್ದು ಹೇರ್ಸ್ ಎಷ್ಟು ಸಾಫ್ಟ್ ಆಗುತ್ತೆ, ಹಾಗೆ ಅದ್ರ ಗ್ರೋತ್ ಸಹ ಹಾಗೆ ಆಗತ್ತೆ. ಇದು ನಿಜವಾಗ್ಲೂ ನಾನು ನನ್ನ ರಿಸಲ್ಟ್ ಅನ್ನ ನಾನು ನಿಮ್ಗೆ ಹೇಳ್ತಿರುವಂತದ್ದು. ತುಂಬಾನೇ ಚೆನ್ನಾಗಿದೆ. ಇದಕ್ಕೆ ನಾನು 30 ಗ್ರಾಮ್ ಇದು ಪೌಡರ್ ಫುಲ್ ಪ್ಯಾಕೆಟ್ ಅಂದ್ರೆ ಓಪನ್ ಮಾಡಿ ಹಾಕಿದ್ದೀನಿ. ಅದಾದ್ಮೇಲೆ ಒಂದ್ ಎಗ್, ಆಮೇಲೆ ವಾರ್ಮ್ ವಾಟರ್ ತಗೋಬೇಕು. ಹಾಟ್ ವಾಟರ್ ಅಲ್ಲ, ವಾರ್ಮ್ ವಾಟರ್. ಅಂದ್ರೆ ಸ್ವಲ್ಪ ಉಗುರು ಬೆಚ್ಚಗೆ ನೀರಿರುತ್ತೆ ಅಲ್ವಾ, ಅದನ್ನ ತಗೋಬೇಕು. ಹಾಗೆ ಕೊಕೊನಟ್ ಆಯಿಲ್. ನಾನು ಪ್ಯಾರಾಚೂಟ್ ಅವ್ರಿದ್ದು, ಇಲ್ಲಿ ನಂಗೆ ಪ್ಯಾರಾಚೂಟ್ ಅವ್ರಿದ್ದು ಕೊಕೊನಟ್ ಆಯಿಲ್ ಮಾತ್ರ ಸಿಗೋದು. ಹಾಗಾಗಿ ಪ್ಯಾರಾಚೂಟ್ ಅವ್ರಿದ್ದು ಕೊಕೊನಟ್ ಆಯಿಲ್ ತಗೊಂಡಿದ್ದೀನಿ. ಅದಾದ್ಮೇಲೆ ಒಂದ್ ಎಗ್ ತಗೊಂಡಿದ್ದೀನಿ, ಸರಿನಾ? ಎಗ್ಗಲ್ಲಿ ನೀವು ಬಿಳಿ ಪಾರ್ಟ್ ಮಾತ್ರ ತಗೋಬೇಕು. ಅದರಲ್ಲಿ ಯೆಲ್ಲೋ ಪಾರ್ಟ್ ಇದೆಯಲ್ವಾ, ಅದನ್ನ ನೀವು ಯೂಸ್ ಮಾಡಬಾರ್ದು. ಖಾಲಿ ವೈಟ್ ಪಾರ್ಟ್ ಏನಿರುತ್ತೆ ಅದನ್ನ ಮಾತ್ರ ನೀವು ತಗೋಬೇಕಾಗತ್ತೆ. ಅದಾದ್ಮೇಲೆ ವಾರ್ಮ್ ವಾಟರ್, ಹಾಗೆ ಒಂದು 2-3 ಸ್ಪೂನು ಕೊಕೊನಟ್ ಆಯಿಲ್ ಅನ್ನ ನೀವು ಯೂಸ್ ಮಾಡಿ. ನಾನೀಗ ಕ್ವಾಂಟಿಟಿ ಇಷ್ಟೇ ತಗೊಂಡಿದ್ದೀನಿ, ಅದಕ್ಕೋಸ್ಕರ ನಾನು ಅದೇ ಕ್ವಾಂಟಿಟಿಗೆ ಸರಿಯಾಗಿ ಹೇಳ್ತಿದ್ದೀನಿ. ಇಲ್ಲ ನೀವು ತುಂಬಾ ಜಾಸ್ತಿ ತಗೊಳ್ತಿದ್ದೀನಿ ಅಂತಂದ್ರೆ ಅದನ್ನ 2 ಪಟ್ಟು ನೀವು ತಗೊಳ್ಳಿ, ಸರಿನಾ? ಇಲ್ಲಿ ನೋಡ್ಬೋದು ನೀವು, ನಾನು ಅದರಲ್ಲಿ ವೈಟ್ ಪಾರ್ಟ್ ಏನಿರುತ್ತೆ ಅದನ್ನ ಮಾತ್ರ ತಗೊಂಡಿದ್ದೀನಿ, ಯೆಲ್ಲೋ ಪಾರ್ಟ್ ತಗೊಂಡಿಲ್ಲ. ಇವಾಗ ನೀವು ಎಗ್ಗನ್ನ ಮಿಕ್ಸ್ ಮಾಡಿದ್ಮೇಲೆ ನೀವು ಸ್ವಲ್ಪ 2 ಸ್ಪೂನ್ ಕೊಕೊನಟ್ ಆಯಿಲ್ ಹಾಕಿ, 2 ಇಲ್ಲ 3 ಸ್ಪೂನ್ ಕೊಕೊನಟ್ ಆಯಿಲ್ ಹಾಕಿ, ಹಾಗೆ ಸ್ವಲ್ಪ ವಾರ್ಮ್ ವಾಟರ್‌ನ ಮಿಕ್ಸ್ ಮಾಡಿ, ಸರಿನಾ? ಈ ವಾಟರ್‌ನ ನೀವು ನೀರನ್ನ ಮಿಕ್ಸ್ ಮಾಡುವಾಗ ಮಾತ್ರ ಕಂಡ್ಕೊಂಡ್ ಮಾಡಿ. ಯಾಕಂದ್ರೆ ಜಾಸ್ತಿ ಆಗ್ಬಿಟ್ರೆ ಆಮೇಲೆ ತುಂಬಾ ತೆಳುವಾಗ್ಬಿಡತ್ತೆ. ಆಮೇಲೆ ಕೂದ್ಲಿಗೆ ಹಚ್ಕೊಂಡ್ರೆ ಹಾಗೆ ಇಳ್ಕೊಂಡ್ ಬರುತ್ತೆ. ಇಲ್ಲಿ ನೋಡ್ಬೋದು ನಾನು ಒಂದ್ 2 ಸ್ಪೂನ್ ಯೂಸ್ ಮಾಡಿದ್ದೀನಿ ಕೊಕೊನಟ್ ಆಯಿಲ್. ಅದಾದ್ಮೇಲೆ ನಾನ್ ಸ್ವಲ್ಪ ನೀರ್ ಹಾಕ್ದೆ, ಕಮ್ಮಿ ಅನ್ಸ್ತು. ಹಾಗಾಗಿ ಮತ್ತೊಂದ್ ಸ್ವಲ್ಪ ಆಡ್ ಮಾಡ್ತೀನಿ. ಅದಾದ್ಮೇಲೆ ಮಿಕ್ಸ್ ಮಾಡೋದಕ್ಕೆ ಶುರು ಮಾಡ್ತೀನಿ, ಸರಿನಾ? ಮಿಕ್ಸ್ ಮಾಡಿದ್ಮೇಲೆ ನಿಮ್ಗೆ ಗಟ್ಟಿ ಆಯ್ತು ಅಂತ ಅನ್ಸಿದ್ರೆ ಮತ್ತೆ ನೀರ್ ಮಿಕ್ಸ್ ಮಾಡ್ಕೊಂಡು ಅದಾದ್ಮೇಲೆ ಮತ್ತೆ ಕಲ್ಸಿ, ಸರಿನಾ? ಇದು ಕಲ್ಸುವಾಗ ತುಂಬಾ ಸಾಫ್ಟ್ ಆಗ್ಬೇಕು. ಕಲ್ಸಿ ಯಾವ್ದ್ ಗಂಟು ಇರಬಾರ್ದು ಅದ್ರಲ್ಲಿ. ಸ್ಮೂತ್ ಪೇಸ್ಟ್ ಆದ್ಮೇಲೆ ನೀವು ಇದನ್ನ 3 ಗಂಟೆ ಹಾಗೆ ಇಡ್ಬೇಕು. ಅದಾದ್ಮೇಲೆ ತಲೆಗೆ ಹಚ್ಕೊಂಡು ಮತ್ತೆ ನೀವು 2 ಗಂಟೆ ಇಲ್ಲ 3 ಗಂಟೆ ನಿಮ್ಮ ಕೂದಲಲ್ಲೇ ಅಪ್ಲೈ ಮಾಡ್ಕೊಂಡು ಹಾಗೆ ಬಿಟ್ಬಿಡ್ಬೇಕು. ಅದಾದ್ಮೇಲೆ 3 ತಾಸು ಆದ್ಮೇಲೆ ನೀವು ವಾಶ್ ಮಾಡ್ಬೇಕು, ಸರಿನಾ? ಒಟ್ಟು ಟೋಟಲ್ ಆಗಿ 6 ಅವರ್ ಬೇಕಾಗತ್ತೆ ಇದನ್ನ ಮಾಡೋದಕ್ಕೆ. ಫಸ್ಟು ನೀವು ಕಲ್ಸಿದ್ಮೇಲೆ 3 ಗಂಟೆ ಇಡಿ. ಅದಾದ್ಮೇಲೆ ಹಚ್ಕೊಂಡ ಮೇಲೆ ಮತ್ತೆ 3 ಗಂಟೆ ಇಡ್ಬೇಕಾಗತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್.